ಕರ್ನಾಟಕದಲ್ಲಿ ವರುಣ ದೇವ ಒಮ್ಮೆಲೆ ಉಗ್ರ ರೂಪ ತಾಳಿದ್ದಾನೆ. ಕಳೆದ ಕೆಲವು ದಿನಗಳಿಂದ ಸಪ್ಪೆ ಮೂಡಿಸಿದ್ದ ಮುಂಗಾರು ಮಳೆ ಈಗ ರಾಜ್ಯದ ಅರ್ಧದಷ್ಟು ಭಾಗದಲ್ಲಿ ಅಬ್ಬರಿಸಲು ಶುರು ಮಾಡಿದೆ. ಹೌದು, ಉಡುಪಿಯಿಂದ ಹಿಡಿದು ಬೀದರ್ ವರೆಗೆ ಒಟ್ಟು 16 ಜಿಲ್ಲೆಗಳಲ್ಲಿ ಹವಾಮಾನ ಇಲಾಖೆ ಭಾರೀ ಮಳೆಯ ಮುನ್ಸೂಚನೆ ನೀಡಿದೆ. ಹಾಗಾದರೆ ಯಾವೆಲ್ಲ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ, ಯಾವ ಭಾಗದಲ್ಲಿ ಮಳೆ ಇಂದು ಹೇಗಿರಲಿದೆ, ಅದರ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ಎಸ್, ಹವಾಮಾನ ಇಲಾಖೆ ವರದಿ ಪ್ರಕಾರ ಜುಲೈ 31 ಹಾಗೂ ಆಗಸ್ಟ್ 1ರವರೆಗೆ ಒಟ್ಟು 2 ದಿನಗಳ ಕಾಲ ರಾಜ್ಯದ ಪ್ರಮುಖ 16 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಅಸಲಿಗೆ ಆ ಜಿಲ್ಲೆಗಳು ಯಾವುವು ಗೊತ್ತಾ? ಕರಾವಳಿಯ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಲೆನಾಡಿನ ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗಳು ಅಂತ ಹೇಳಲಾಗ್ತಿದೆ. ಇನ್ನು ಅದರ ಜೊತೆಗೆ ಉತ್ತರ ಕರ್ನಾಟಕದ ಹಾವೇರಿ, ಗದಗ, ಕೊಪ್ಪಳ, ಬೆಳಗಾವಿ, ಧಾರವಾಡ, ಬಾಗಲಕೋಟೆ, ವಿಜಯಪುರ, ರಾಯಚೂರು, ಕಲಬುರಗಿ, ಯಾದಗಿರಿ ಮತ್ತು ಬೀದರ್ ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಧಾರಾಕಾರ ಮಳೆ ಸುರಿಯುವ ಸಾಧ್ಯತೆ ಇದೆ. ಹಾಗೆ ಈ ಉತ್ತಮ ಮಳೆಯಿಂದಾಗಿ ರಾಜ್ಯದ ಜಲಾಶಯಗಳ ನೀರಿನ ಒಳಹರಿವು ಕೂಡ ಮತ್ತಷ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ. ಆದರೆ ಮತ್ತೊಂದೆಡೆ ದಕ್ಷಿಣ ಒಳನಾಡಿನ ಕಥೆಯೇ ಬೇರೆ ಇದೆ. ಬೆಂಗಳೂರು ನಗರ, ಗ್ರಾಮಾಂತರ, ಕೋಲಾರ, ತುಮಕೂರು, ರಾಮನಗರ, ಮಂಡ್ಯ, ಮೈಸೂರು, ಹಾಸನ, ಚಿತ್ರದುರ್ಗ, ದಾವಣಗೆರೆ ಹಾಗೂ ಬಳ್ಳಾರಿ ಸೇರಿದಂತೆ ಹಲವು ಕಡೆಗಳಲ್ಲಿ ನಿರೀಕ್ಷಿತವಾದ ಜೋರು ಮಳೆ ಬಂದಿಲ್ಲ ಎಂದು ಹೇಳಲಾಗ್ತಿದೆ. ಬರೀ ಮೋಡ ಕವಿದ ವಾತಾವರಣವಿದ್ದು ಎಲ್ಲೋ ಒಂದೆಡೆ ತುಂತುರು ಅಥವಾ ಸಾಧಾರಣ ಮಳೆ ಮಾತ್ರ ಆಗುತ್ತಿದೆ. ಮುಂಗಾರು ಬೆಳೆಗಳು ಕಟಾವಿಗೆ ಬರುತ್ತಿರುವ ಈ ಸಮಯದಲ್ಲಿ ಸರಿಯಾದ ಮಳೆ ಆಗದೆ ರೈತರು ಕಂಗಾಲಾಗಿದ್ದಾರೆ. ಬರಗಾಲದ ಆತಂಕದ ನಡುವೆಯೂ ತಕ್ಕ ಮಟ್ಟಿನ ಫಸಲು ನಿರೀಕ್ಷಿಸಿದ ಅನ್ನದಾತನಿಗೆ ಇದು ನಿರಾಶೆ ಮೂಡಿಸಿದೆ ಅಂತ ಹೇಳಬಹುದು. ಹವಾಮಾನ ತಜ್ಞರ ಪ್ರಕಾರ ಕರಾವಳಿ ಮತ್ತು ಮಲೆನಾಡಿನಲ್ಲಿ ಮುಂದುವರೆದಿರುವ ಈ ಭರ್ಜರಿ ಮಳೆ ಕೆಲವೇ ದಿನಗಳ ಕತೆ. ಆಗಸ್ಟ್ 2ರ ನಂತರ ಮುಂಗಾರು ಮಳೆ ಮತ್ತೆ ದುರ್ಬಲಗೊಳ್ಳುವ ಸಾಧ್ಯತೆಯೂ ಸಹ ಹೆಚ್ಚಿದೆ ಅಂತ ಕೇಳಿ ಬರ್ತಾ ಇದೆ. ಆ ಬಳಿಕ ಇಡೀ ರಾಜ್ಯದಲ್ಲಿ ಕೇವಲ ಹಗುರವಾದ ಮಳೆ ಮಾತ್ರ ನಿರೀಕ್ಷಿಸಬಹುದಾಗಿದೆ. ಕರಾವಳಿ, ಮಲೆನಾಡಿನಲ್ಲೂ ಬಿರುಸಿನ ಮಳೆ ಮುಂದುವರಿಯುವುದು ಸಾಧ್ಯತೆ ಡೌಟ್ ಎನ್ನಲಾಗ್ತಿದೆ.